ಇದ್ದ ಹೆದ್ದಾರಿ ಯೋಜನೆಗೆ 617 ಕೋಟಿ ಕೂಡ ಭಾರತ ಸರ್ಕಾರದ್ದು. ಅಕ್ವಿಜೇಷನ್ ನಾವೇ ದುಡ್ಡು ಕೊಡ್ತೀವಿ, ರೋಡು ನಾವೇ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ನಾವೇ ಕ್ರಿಯೇಟ್ ಮಾಡ್ತೀವಿ. ಅದು ಈ ಥರ 8,600 ಕೋಟಿ ರೂಪಾಯಿಗಳು ಏನೀಗಾಗಲೇ ಆಗಿದೆ. ಅದರೊಳಗೆ 4,000 ಹಳೇದಿದೆ, 4,600 ಕೋಟಿ ಇವಾಗ ಆಗಿದೆ. ನನಗನ್ನಿಸ್ತದೆ ಈ ಎಲ್ಲ ಯೋಜನೆಗಳು ಕೂಡ ಪೂರ್ಣಗತಗೊಳಿಸ್ತಕ್ಕಂಥದ್ದಕ್ಕೆ ನಾನು ಕೂಡ ಅದಕ್ಕೆ ಆಸಕ್ತಿ ವಹಿಸಿದ್ದೇನೆ. ಇದು ಸ್ವಲ್ಪ ಮಾರಿದ್ರು ಕೂಡ ಹೊರಟೋಗ್ತಾ ಇತ್ತು. ಇಂಥದ್ದು ಇನ್ನೊಂದು 2 ಇತ್ತು, ಅದು ಕೂಡ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ. ಒಂದು, ಯಾವುದೇ ರಾಜ್ಯ, ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಪಂಚಾಯಿತಿ, ಯಾವುದೇ ಹೋಬಳಿ, ಯಾವುದೇ ಇದು ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರಸ್ತೆಗಳು, ಮೂಲಭೂತ ಸೌಕರ್ಯಗಳು ಭಾರಿ ಮುಖ್ಯ. ರಾಷ್ಟ್ರೀಯ ಹೆದ್ದಾರಿ ಇವತ್ತು KB ಕ್ರಾಸ್ವರೆಗೂ ಬಂದು KB ಕ್ರಾಸಿಂದ ನಿಮಗೆ ಪೂರ್ತಿ ನಾಗಮನ, ಅಂಜಿ, ಚಿಂತನಗಿರಿ ಹೋದರೆ ಅದರ ವ್ಯವಸ್ಥೆ ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ದರಿಂದ ಇದನ್ನು ನಾವೇ ಭಾರತ ಸರ್ಕಾರ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಕರ್ನಾಟಕದಲ್ಲಿ 8,000 ಕೋಟಿಗೂ ಮೇಲ್ಪಟ್ಟ ಕೆಲಸಗಳನ್ನು ಪ್ರಾರಂಭ ಮಾಡಿ ಒಂದೇ ₹1 ಕೂಡ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿಗೆ ಅವರು ಸಹಕಾರ ಕೊಡ್ತಾರೆ, ಅಕ್ವಿಜೇಷನ್ ಆಫೀಸರ್ ಕೊಡ್ತಾರೆ, ಅವೆಲ್ಲ ಮಾಡ್ತಾರೆ. ಇದೊಂದು ಕೇವಲ ಕರ್ನಾಟಕನೇ ಅಲ್ಲ, ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳು ಕೂಡ ನ್ಯಾಷನಲ್ ಹೈವೇಗಳಿಗೆ ಹತ್ತಾಟಿ ಇರ್ತದೆ. ಅದು ಅಷ್ಟೇನೆ, ನಮ್ದು ಅಷ್ಟೇನೆ. ಈ ಕೆಲಸಗಳು ಇವೆಲ್ಲ ಕೂಡ 600 ಚಿಲ್ಲರೆ ಕಿಲೋಮೀಟರ್ ಏನಿದೆ, ಎಲ್ಲಿಂದ ಜೇವರ್ಗಿಯಿಂದ ಚಾಮರಾಜನಗರವರೆಗೂ ಇದಕ್ಕೆ ಬೇಕಾಗಿರ್ತಕ್ಕಂಥ 6,000 ಕೋಟಿಗೂ ಮೇಲ್ಪಟ್ಟ ಹಣವನ್ನು ಭಾರತ ಸರ್ಕಾರನೇ ಕೊಟ್ಟಿರೋದು. ಇದನ್ನು ಪೂರ್ಣಗೊಳಿಸೋ ಕೆಲಸ ಮಂಗಳೂರಲ್ಲಿ ಕಾರ್ಯಕರ್ತರ ಹತ್ಯೆ ಆಗಿದೆ. ಒಂದು ಇಬ್ಬರನ್ನು ಕೊಲೆ ಮಾಡ್ತೀವಿ ಅಂತ ಈಗ ಒಂದು ನಿಮಿಷ ರಾಜ್ಯ ಸರ್ಕಾರ ಮಾತಾಡೋದು ಕಡಿಮೆ ಮಾಡಿ ಅಂತ ಕಲ್ಪ್ರಿಟ್ಸನ್ನ ನೀವೇನಾದ್ರು ಸರಿಯಾದ ಕ್ರಮ ವಹಿಸದೆ ಹೋದ್ರೆ ಎಲ್ಲ ಒಂದು ಕಡೆ ಏನಿವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ, ಆ ಬೆಂಕಿ ನಿಮ್ಮ ಮನೆಗೂ ಬೀಳ್ತದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಸರ್ಕಾರ ಇದ್ದೀರಿ. ಸರ್ಕಾರ ನಿಂತ ನೀರಲ್ಲ, ಹರಿಯೋ ನೀರು. ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ದಾದಾಸೋಗ ಹೇಳ್ತಾರೆ ಅಂದರೆ ಅಂಥವನ್ನ ತಂದು ಈಡ್ಮುಡಿ ಕಟ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಆ ಕೆಲಸ ನೀವು ಮಾಡಬೇಕು. ತಿರ್ಗಾ ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ ಸರ್, ಮುಸಲ್ಮಾನರು ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ. ಭರತ್ ಮತ್ತೆ ಶರಣ್ ಪಂಪಿಯಲ್ ಅನ್ನೋರನ್ನ ಹಿಂದೂ ಮುಖಂಡರವರು ಅವ್ರನ್ನ ಕೊಲೆ ಮಾಡ್ತೀವಿ, ನೆಕ್ಸ್ಟ್ ಟಾರ್ಗೆಟ್ ಅವ್ರದೇ ಅಂತ. ಒಂದು ರಾಜ್ಯ ಸರ್ಕಾರ ನಿಷ್ಕ್ರಿಯ ಆದಾಗ NIA ಎಂಟ್ರಿ ಆಯ್ತದೆ, ಭಾರತ ಸರ್ಕಾರನೂ ಎಂಟ್ರಿ ಆಯ್ತದೆ. ಎಲ್ಲ ಒಂದು ಕಡೆ ಯಾವುದೋ ಒಂದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಿರ್ಗಾ ಅಂಥವ್ರನ್ನ ರಕ್ಷಣೆ ಕೊಡ್ತಕ್ಕಂಥ ಒಂದು ಒಳ ಒಪ್ಪಂದ ನೀವು ಬಿಡಬೇಕಾಯ್ತದೆ. ದಯವಿಟ್ಟು ಇಂಥವನ್ನೆಲ್ಲ NIA ಕೊಟ್ಟಾಗ ಅವತ್ತು ಯಾವ ಸಮಾಜ ಯಾವ ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮನುಷ್ಯನ ಜೀವವನ್ನು ತೆಗಿತೀವಿ ಅಂತ ಹೇಳ್ತಕ್ಕಂಥ ಘಟಭದ್ರ ಶಕ್ತಿಗಳು ಯಾರಿದ್ದಾರೆ ಅಂಥವ್ರನ್ನು ಮರೆಸಿ ತೋರಿಸ್ಬೇಡಿ. ಇದಕ್ಕೆ ಯಾವ ಪಾರ್ಟಿ ಏನು ಅನ್ನೋದು ಬಿಟ್ಟು ಏನಿವತ್ತು ಭಾರತದಲ್ಲಿ ಪಹಲ್ಗಾಮ್ನಲ್ಲಿ ಆದಂಥ ಒಂದು ಇದಕ್ಕೆ ಯಾವ ರೀತಿ ಆಯಿತು ಅದೇ ರೀತಿ ಮಾಡದೆ ಹೋದ್ರೆ ನಿಮ್ಗೆ ಇದು ಗೌರವ ಅದಲ್ಲ, ಶೋಭೆ ಮುಲಾಜಿಲ್ದಿರ ಅದನ್ನು ಗೃಹ ಇಲಾಖೆ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಅವ್ರ ಅನುಭವವನ್ನು ಇಂಥದ್ರೊಳಗೆ ತೋರಿಸ್ಕೋಬೇಕು. ಆಂಟಿ ಕಮ್ಯುನಲ್ ಫೋರ್ಸ್ ಅಂತ ಒಂದು ನಿಮಿಷ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಕೈಲಿ ಆಗದೆ ಹೋದರೆ ಕೇಂದ್ರಕ್ಕೆ ಬರೀರಿ. ಮುಲಾಜಿಲ್ದಿರ ನಮ್ಮ ಕೈಲಿ ಆಯ್ತಾ ಇಲ್ಲ, ನೀವು ದಯವಿಟ್ಟು ಇದನ್ನು ನೀವು ವಹಿಸ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು 10 ನಿಮಿಷಕ್ಕೆ ಯಾವ ರೀತಿ ನಿಲ್ತದೆ ಆಮೇಲೆ ಗೊತ್ತಾಯ್ತದೆ. ನಾನು ಇಷ್ಟೇ ಒತ್ತಾಯ ಮಾಡ್ತೀನಿ, ಕಾನೂನು ಬದುಕೋದಕ್ಕೆ ಶಾಂತಿ ನೆಮ್ಮದಿಯಿಂದ ಎಲ್ಲರಿಗೂ ಅವಕಾಶ ಇದೆ. ಯಾರೋ ಇಂಥ ಅಯೋಗ್ಯರು ದೇಶಕ್ಕೆ ಮಾರಕವಾಗಿರ್ತಕ್ಕಂಥವ್ರನ್ನ ನೀವು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಿ ಅಂತ ನಾನು ಹೇಳೋದಿಲ್ಲ. ಆದರೆ ಸಾಫ್ಟ್ ಕಾರ್ನರ್ ವ್ಯವಸ್ಥೆ ಆಗಿಬಿಟ್ರೆ ಭಾರಿ ಕಷ್ಟ ಆಯ್ತದೆ. ಇದಕ್ಕೆ ಇಲ್ಲಿಗೆ ನಿಲ್ಲದೆ ಹೋಯ್ತದೆ. ಇದಕ್ಕೆ ನೀವು ತೀಕ್ಷ್ಣವಾದ ಕ್ರಮ ವಹಿಸಿ ಅವ್ನು ಎಷ್ಟೇ ದೊಡ್ಡವನಾದ್ರೂ ಅವ್ನ ಮೇಲೆ ಕ್ರಮ ವಹಿಸಬೇಕು ಅಂತ ಆಗ್ರಹ ಪಡಿಸ್ತೀನಿ. ಮುಖ್ಯಮಂತ್ರಿಗಳೇ ಹಂಗೆ ಹೇಳ್ಬೇಕಾದ್ರೆ ಅನ್ಫಾರ್ಚುನೇಟ್ ಅಂತ ನಾನು ಹೇಳ್ಬೇಕಾಯ್ತದೆ. ಅಲ್ಲ, ಖಾದರ್ ಅವ್ರು ಹೇಳೋದು ಸ್ಪೀಕರು, ಮುಖ್ಯಮಂತ್ರಿಗಳೇ ನನ್ಗೆ ಬರ್ತಾ ಇದೆ ಅಂದ್ರೆ ಅನ್ಫಾರ್ಚುನೇಟು ಅಸಹಾಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಇವೆಲ್ಲ ಬರ್ತದೆ ಅಂದ್ರೆ ಇದು ನಿಜಾನೇ ಇರಬೇಕು. ಕಾನೂನು ವ್ಯವಸ್ಥೆ ಅದಕ್ಕೆ ಆ ವ್ಯವಸ್ಥೆನ ಹೆಂಗಿದೆ ಏನಿದೆ, ನಾನೇ ಈ ರಾಜ್ಯದ ಅನಭಿಷಕ್ತ ದೊರೆ ಅನ್ನೋದನ್ನು ಮರೆತು ಅಂತ ಅಯೋಗ್ಯರು ಯಾರಿದ್ದಾರೆ, ಲೋಫರ್ಸ್ ಯಾರಿದ್ದಾರೆ, ಸಮಾಜ ಘಾತಕರು ಯಾರಿದ್ದಾರೆ, ಈ ದೇಶದಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಇಂಥ ದುಷ್ಟಶಕ್ತಿಗಳೇನಿದೆ, ದಯವಿಟ್ಟು ಏನು ಮಾಡಬೇಡಿ. ಪೊಲೀಸ್ನವ್ರಿಗೆ ಫ್ರೀಯಾಗಿ ಬಿಡಿ. ನೀವು ಹೋಗಿ ಏನು ಮಾಡ್ತೀರೋ ಮಾಡಿ ಅನ್ನಿ. ಅವತ್ತು ಪೊಲೀಸ್ನವರು ತಮ್ಮ ಆಟವನ್ನು ತೋರಿಸ್ತಾರೆ. ಇಂಥ ಅಯೋಗ್ಯರಿಗೆ, ಇಂಥ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ. ಏನ್ ಮಾಡಿದ್ರು ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, 3 ಸೈನಿಕರಿಗೂ ಕೂಡ ನೀವು ಫ್ರೀ ಆಗಿ ಕೊಟ್ರು ಅಂತ ಸಿದ್ದರಾಮಯ್ಯ ಸಾಹೇಬ್ರೆ, ತಾವು
ನನಗೆ ಬೆದರಿಕೆ ಬರ್ತದೆ ಅಂತ ಹೇಳ್ತೀರಿ, ನನಗೆಲ್ಲ ಒಂದ್ ಕಡೆ ನೋವಾಯ್ತದೆ. ಈ ನೋವನ್ನಾದ್ರೂ ನೀವೆಲ್ಲ ಒಂದ್ ಕಡೆ ಬಗೆಹರಿಸಬೇಕಾದ್ರೆ ಇಂಥ ಇವರನ್ನ ದಯವಿಟ್ಟು ನೀವು ಯಾವ ರೀತಿ ಕೊಡ್ತೀರೋ ಕೊಟ್ಬಿಡಿ. ಇದ್ದಾರೆ ಭಾರತ ಸರ್ಕಾರಕ್ಕೆ ಇಲ್ವಾ, ಈ ಸೆಕೆಂಡ್ನಿಂದ ಕಾರ್ಯೋನ್ಮುಖರಾಗಿ ಇವರನ್ನ ಕೇವಲ ಬಂಧಿಸೋದಲ್ಲ, ನಾನೇನೋ ಮಾಡಿದಿರಲ್ಲ, ಯಾವ್ಯಾವ ರೀತಿ ಇಂಥ ಸಮಾಜಘಾತಕ ಶಕ್ತಿಗಳಿದ್ದಾರೆ ಇವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಅವ್ರ ಕೊನೆ ಆಡೋದಕ್ಕೆ ಏನೇನು ಬೇಕೋ ಆ ಕೆಲಸವನ್ನು ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.